ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಎಲ್ಲರಿಗೂ ಒಂದು ಶುಭ ಸುದ್ದಿ, ಒಂದು ಹ್ಯಾಪಿನೆಸ್ ಆಗಿರುವಂತಹ ಒಂದು ಸುದ್ದಿಯನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೇನೆ. ಇವತ್ತು 8/9/2025 ಇದೆ ದಿನಾಂಕ. ಈ ದಿನಾಂಕದಂದು RRB ದಿಂದ ನಡೆಸುವಂತಹ ಗ್ರೂಪ್ ಡಿ ಎಕ್ಸಾಮ್ ದ ಒಂದು ಡೇಟ್ ಇರ್ತಕ್ಕಂಥದ್ದು ಅನೌನ್ಸ್ ಮಾಡಲಾಗಿದೆ. ಈಗಾಗಲೇ ಇದ್ರದ್ದು ಕೇಸ್ ಇರುವಂತದ್ದು ಇನ್ನೂವರೆಗೂ ಮುಗ್ದಿಲ್ಲ. ಅದು ಅಕ್ಟೋಬರ್ ವರೆಗೆ ಮುಂದೆ ನಡೀತಾ ಇದೆ. ಅಕ್ಟೋಬರ್ 30ಕ್ಕೇನೋ ಲಾಸ್ಟ್ ಹಿಯರಿಂಗ್ ಇದೆ. ಅದಾದ್ಮೇಲೆ ಡಿಸಿಷನ್ ಆಗುತ್ತೆ. 10th ಅವ್ರು ಅಷ್ಟೇ ಇದನ್ನು ಎಕ್ಸಾಮ್ ಬರಿಬಹುದಾ ಅಥವಾ ITI ದವರು ಬರಿಬಹುದಾ, ಇಬ್ರು ಜನ ಬರಿಬಹುದಾ ಅಂತ ಅದು ಡಿಸಿಷನ್ ಅನ್ನ ಬಿಟ್ಟು ಬಿಡ್ರಿ. ಬಟ್ ನನಗೆ ಅನ್ಸೋ ಮಟ್ಟಿಗೆ ITI ಪ್ಲಸ್ 10th ಆಗಿರುವಂತಹ ಎಲ್ಲರೂ ಕೂಡ ಈ ಒಂದು ಎಕ್ಸಾಮ್ಗೆ ಅಟೆಂಡ್ ಮಾಡಿಸ್ತಾರೆ. ಎಲ್ಲರೂ ಆ ಎಕ್ಸಾಮ್ ಅನ್ನ ಬರೀಬಹುದು. 10th ಆಗಿರುವಂತಹ ಅಭ್ಯರ್ಥಿಗಳು ಕೂಡ ಎಕ್ಸಾಮ್ ಬರೀಬಹುದು. ITI ಆಗಿರುವಂತಹ ಅಭ್ಯರ್ಥಿಗಳು ಕೂಡ ಈ ಎಕ್ಸಾಮ್ ಅನ್ನ ಬರೀಬಹುದು. ಟೋಟಲ್ ಆಗಿ ಪೋಸ್ಟ್ಗಳು 32,438 ಇವೆ. ಎಕ್ಸಾಮ್ ಡೇಟ್ ಇರುವಂತದ್ದು ಇವತ್ತು ಬಂದಿದೆ. ಯಾವ ಡೇಟ್ ದಿಂದ ಯಾವ ಡೇಟಿನವರೆಗೆ ಎಕ್ಸಾಮ್ ಇರುವಂತದ್ದು ನಡೆಯುತ್ತೆ ಅದ್ರ ಬಗ್ಗೆ ನಾವು ನೋಡೋಣ. ಅದ್ರ ಜೊತೆಗೆ ನಾವು ಈ ಒಂದು ಎಕ್ಸಾಮ್ ಅನ್ನ ಒಂದೇ ಪ್ರಯತ್ನದಲ್ಲಿ ಹೇಗೆ ನಾವು ಪಾಸ್ ಮಾಡಬಹುದು ಅನ್ನೋದನ್ನು ಕೂಡ ನೋಡೋಣ. ಆಮೇಲೆ ಇದಕ್ಕೆ ಈ ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂತಹ ಏನು ಓದ್ಬೇಕು, ಆಮೇಲೆ ಯಾವ ಸಬ್ಜೆಕ್ಟ್ ಗಳ ಮೇಲೆ ನಾವು ಫೋಕಸ್ ಅನ್ನ ಮಾಡ್ಬೇಕಾಗುತ್ತೆ ಈ ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ. ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ವಿಡಿಯೋ ಯೂಸ್ಫುಲ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಇನ್ನುವರೆಗೂ ಯಾರು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಈಗಲೇ ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. ಎಕ್ಸಾಮ್ ಡೇಟ್ ಅನೌನ್ಸ್ ಆಗೈತಿ, ಇನ್ನೂ ಟೈಮ್ ಐತಿ. ಟೈಮ್ ಬಹಳಷ್ಟು ಇರೋದರಿಂದ ಎಲ್ಲರೂ ಕೂಡ ಸ್ಟಡಿ ಮಾಡ್ತಾ ಇದ್ದಾರೆ, ನೀವು ಕೂಡ ಮಾಡ್ರಿ. ಆಮೇಲೆ ಎಕ್ಸಾಮ್ ಇರ್ತಕ್ಕಂಥದ್ದು ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಇರುವಂತದ್ದು ಮಾಡ್ರಿ. ಇಲ್ಲಿ ನೋಡಬಹುದು ನೀವು, ಈ ಒಂದು ಎಕ್ಸಾಮ್ ಡೇಟ್ ಇರುವಂತದ್ದು ಇವತ್ತು ಬಂದಿರುವಂತದ್ದು 8/9/2025 ದಿನಾಂಕಕ್ಕೆ. ಇಲ್ಲಿ ನೀವು ನೋಡಬಹುದು, ಇದು ಟೆಂಟೇಟಿವ್ ಆಗಿರುವಂತಹ ಒಂದು ಎಕ್ಸಾಮ್ ಕೊಟ್ಟಿದ್ದಾರೆ, ಅಂದ್ರೆ ತಾತ್ಕಾಲಿಕವಾಗಿರುವಂತಹ ಒಂದು ಎಕ್ಸಾಮ್ ಡೇಟ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಯಾವಾಗ್ರಿಂದ ನಡೀತಾ ಇದೆ ಇದು ಎಕ್ಸಾಮ್? 17 ನವೆಂಬರ್ 2025ರಿಂದ ಡಿಸೆಂಬರ್ ಅಂತ್ಯದವರೆಗೆ ನಡೀತೈತಿ ಅಂತ ಹೇಳಿ ಇಲ್ಲಿ ನೋಟಿಸ್ ಇರ್ತಕ್ಕಂಥದ್ದು ಬಂದಿದೆ. ಇದು ಆಫೀಸಿಯಲ್ ಇರೋದರಿಂದ ಖಂಡಿತ 17ನೇ ನವೆಂಬರ್ ದಿಂದನೇ ಎಕ್ಸಾಮ್ ಇರುವಂತದ್ದು ನಡೀತಾ ಇದೆ. ಹಾಗಾಗಿ ನಿಮ್ಮ ತಯಾರಿ ಇರುವಂತದ್ದು ನಡೆಸ್ರಿ ಈಗಲಿಂದಲೇ. 17 ನವೆಂಬರ್ ಅಂದ್ರೆ ನಿಮ್ಮ ಹತ್ರ ಎಷ್ಟು ಟೈಮ್ ಇದೆ ನೋಡ್ರಿ. ಇವತ್ತು 8/9 ಇದೆ, ಹೌದಾ? 8/9/2025 ಇದೆ. ಇದರ ಒಂದು 20 ದಿವಸ ನಿಮಗೆ ಸಿಗ್ತಾವು ಸೆಪ್ಟೆಂಬರ್ದು. ಆಮೇಲೆ ಅಕ್ಟೋಬರ್ದು ಒಂದು 30 ದಿನ ಹಿಡ್ರಿ. ನವೆಂಬರ್ದು ಒಂದು 17 ದಿನ ಅಂತಂದ್ರೆ ಎಷ್ಟಾಯ್ತು? ಇದು 5, 6, 67 ದಿನ ಇರ್ತಕ್ಕಂಥದ್ದು ನಿಮ್ಮ ಹತ್ರ ಇದೆ. ಈ 67 ದಿನ ಅಂದ್ರೆ 2 ತಿಂಗಳ ಮೇಲೆ ನಿಮ್ಗೆ ಟೈಮ್ ಸಿಗ್ತದೆ, 2.5 ತಿಂಗಳು. ಇದು 1.5 ತಿಂಗಳ ಎಕ್ಸಾಮ್ ನಡೆಯೋದರಿಂದ ನಿಮ್ಮ ಡೇಟ್ ಇರುವಂತದ್ದು ಡಿಸೆಂಬರ್ಗೂ ಬರ್ಬೋದು. ನಿಮ್ಮ ಎಕ್ಸಾಮ್ ಶಿಫ್ಟ್ ಇರುವಂತದ್ದು ಅಥವಾ ನವೆಂಬರ್ಗೂ ಕೂಡ ಬರ್ಬೋದು. ಬಟ್ ನಾವು ಇಲ್ಲಿ 2ರಿಂದ 2.5 ತಿಂಗಳವರೆಗೆ ನಿಮ್ಗೆ ಟೈಮ್ ಇರುವಂತದ್ದಿದೆ. 2.5 ತಿಂಗಳ ಅಂತಂದ್ರೆ ಇಲ್ಲಿ ನಿಮ್ಗೆ ಒಂದು 70ರಿಂದ 75 ದಿನಗಳು ನಿಮ್ಗೆ ಟೈಮ್ ಇರ್ತಕ್ಕಂಥದ್ದು ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಲಿಕ್ಕೆ ಇದೆ. ಈ 75 ದಿನಗಳ ಒಳಗಡೆನೆ ನೀವು ನಿಮ್ಮ ತಯಾರನ್ನ ಒಳ್ಳೆ ರೀತಿಯಿಂದ ನಡೆಸಬಹುದಾಗಿದೆ. ಓಕೆ, ಎಕ್ಸಾಮ್ ಡೇಟ್ ಇರ್ತಕ್ಕಂಥದ್ದು 17 ನವೆಂಬರ್ 2025ರಿಂದ ಸ್ಟಾರ್ಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಈಗ ಇಲ್ಲಿ ನೋಡಬಹುದು ಎಕ್ಸಾಮ್ ದಲ್ಲಿ ಏನೆಲ್ಲ ಇರ್ತೈತಿ ಸಬ್ಜೆಕ್ಟ್. ಇದರಲ್ಲಿ 4 ಸಬ್ಜೆಕ್ಟ್ ಗಳು ಬರ್ತಾವು. 4 ಮುಖ್ಯವಾಗಿರುವಂತಹ ಸಬ್ಜೆಕ್ಟ್ ಗಳನ್ನ ನೀವು ಓದ್ಬೇಕಾಗಿರ್ತೈತಿ. ಒಂದೇದಿರುವಂತದ್ದು ಜನರಲ್ ಸೈನ್ಸ್ ಓದ್ಬೇಕು. ಇದರಲ್ಲಿ ನೀವು ಓದ್ಬೇಕಾಗಿರುವಂತದ್ದು ಬಯಾಲಜಿ ಓದ್ಬೇಕಾಗಿರ್ತೈತಿ, ಕೆಮಿಸ್ಟ್ರಿ ಓದ್ಬೇಕು, ಆಮೇಲೆ ಫಿಸಿಕ್ಸ್. ಈ 3 ವಿಷಯಗಳನ್ನ ಓದಿದ್ರೆ ಅಂತಂದ್ರೆ ಜನರಲ್ ಸೈನ್ಸ್ ನಿಮ್ದು ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ನೀವು ಫೋಕಸ್ ಮಾಡ್ಬೇಕಾಗಿರುವಂತದ್ದು ಬಯಾಲಜಿಗೆ ಬಹಳಷ್ಟು ಫೋಕಸ್ ಮಾಡ್ರಿ. ಇದರಿಂದ ಬಹಳಷ್ಟು ಕ್ವಶನ್ಸ್ ಬರ್ತವೆ. ಆಮೇಲೆ ಇದು ಟೋಟಲ್ ಆಗಿ 25 ಕ್ವಶನ್ಸ್ ಗಳು ಇರ್ತಾವು. 25 ಮಾರ್ಕ್ಸ್ ಗಳು ನಿಮ್ಗೆ ಇದರಲ್ಲಿ ಸಿಗ್ಬಹುದು. ಇದಾದ್ಮೇಲೆ ಮ್ಯಾಥ್ಸ್ ಅನ್ನ ಓದ್ಬೇಕಾಗ್ತೈತಿ. ಇದರಲ್ಲಿ ಒಂದು 20ರಿಂದ 25 ಚಾಪ್ಟರ್ಸ್ ಗಳು ಬರ್ತವೆ. ಎಲ್ಲ ಚಾಪ್ಟರ್ಸ್ ಗಳಿಂದ ಒಂದೊಂದು ಕ್ವಶನ್ ಇರ್ತಕ್ಕಂಥದ್ದು ಕಂಪಲ್ಸರಿ ಬಂದೇ ಬರ್ತಾ ಇದೆ. ಇದಕ್ಕೂ ಕೂಡ 25 ಕ್ವಶನ್ಸ್ ಗಳು ಇರ್ತಾವೆ. 25 ಮಾರ್ಕ್ಸ್ ಗಳಿಗೆ ಇದು ನಡೀತಾ ಇರುವಂತದ್ದು. 25 ಮಾರ್ಕ್ಸ್ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಆಮೇಲೆ ರೀಸನಿಂಗ್ ಇರ್ತಾ ಇದೆ. ರೀಸನಿಂಗ್ 30 ಕ್ವಶನ್ಸ್ 30 ಮಾರ್ಕ್ಸ್ ಗಳು ಇರ್ತಾ ಇದಾವು. ಇದು ರೀಸನಿಂಗ್ ಬಹಳಷ್ಟು ಈಸಿ ಇರ್ತಾ ಇದೆ. ಆಮೇಲೆ SSC ಯ ರೀಸನಿಂಗ್ ಅನ್ನ ನಾವು ಹೋಲಿಸಿದೀವಿ ಅಂತಂದ್ರೆ ಒಂದ್ ಸ್ವಲ್ಪ ಡಿಫ್ರೆಂಟ್, ಒಂದು 4-5 ಚಾಪ್ಟರ್ ಗಳು ಇರ್ತಕ್ಕಂಥದ್ದು ಬೇರೆ ಬರ್ತವೆ RRB ದಲ್ಲಿ. ಅವುಗಳನ್ನ ನೋಡ್ಕೋಬೇಕಾಗುತ್ತೆ ನೀವು. ಇದರಲ್ಲಿ ವರ್ಬಲ್, ನಾನ್ ವರ್ಬಲ್ ಆಗಿರಬಹುದು, ಆಮೇಲೆ ನಂಬರ್ ಸೀರೀಸ್ ಆಗಿರ್ಬಹುದು. ಈ ರೀತಿ ಬಹಳಷ್ಟು ಚಾಪ್ಟರ್ಸ್ ಗಳು ಬರ್ತವೆ. ಒಂದು 30ರಿಂದ 35 ಚಾಪ್ಟರ್ ಗಳು ಬರ್ತವೆ. ಎಲ್ಲ ಚಾಪ್ಟರ್ ದಿಂದ 1-2 ಕ್ವಶನ್ಸ್, ಒಂದು ಕ್ವಶನ್ ಅಂತೂ ಫಿಕ್ಸ್ ಬಂದೇ ಬರ್ತಾ ಇದೆ. ಆ ಎಲ್ಲ ಚಾಪ್ಟರ್ ಗಳನ್ನ ನೀವು ಓದ್ಬೇಕಾಗ್ತೈತಿ. ಈ ಒಂದು ರೀಸನಿಂಗ್ 30 ಕ್ವಶನ್ಸ್ ಗಳು ಇರ್ತಾ ಇದಾವೆ. ಅದೇ ಜೊತೆಗೆ ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಅಂದ್ರೆ GK
ದಲ್ಲಿ ಏನೇನ್ ಬರ್ತೈತೆ ನೋಡ್ರಿ, ದಲ್ಲಿ ಬರುವಂತಹ ಸಬ್ಜೆಕ್ಟ್ ಗಳು ಹಿಸ್ಟ್ರಿ ಬರ್ತಾ ಇದೆ, ಎಕನಾಮಿ, ಪೊಲಿಟಿ, ಜಿಯೋಗ್ರಫಿ, ಆಮೇಲೆ ಕರೆಂಟ್ ಅಫೇರ್ಸ್ ಅಂತೂ ಸೆಪರೇಟ್ ಕೊಟ್ಟಿದ್ದಾರೆ. ಅಂದ್ರೆ ಈ 4 ವಿಷಯಗಳನ್ನ ಕೂಡಿಸಿ ಆಮೇಲೆ ಕರೆಂಟ್ ಅಫೇರ್ಸ್ ಸೆಪರೇಟ್ ಆಗಿ ಇಲ್ಲಿ ಹೇಳ್ಯಾರ ಅವರು. ಸೊ ಇವು ಎಲ್ಲವುಗಳನ್ನ ಕೂಡಿಸಿ 20 ಕ್ವಶನ್ಸ್ ಬರ್ತಾ ಇದಾವು ಅಂತಂದ್ರ ನೀವು ಈ ಒಂದು ಕರೆಂಟ್ ಅಫೇರ್ಸ್ ಮತ್ತು ಜನರಲ್ ಅವೇರ್ನೆಸ್ ನಲ್ಲಿ ಫೋಕಸ್ ಮಾಡ್ಬೇಕಾಗಿರುವಂತದ್ದು ಯಾವ್ದಕ್ಕೆ ಅಂತಂದ್ರ ಕರೆಂಟ್ ಅಫೇರ್ಸ್ ಗೆ ನೀವು ಹೆಚ್ಚಿನ ಫೋಕಸ್ ಅನ್ನ ಮಾಡ್ಬೇಕು. ಕರೆಂಟ್ ಅಫೇರ್ಸ್ ಎಲ್ಲಿಂದ ಎಲ್ಲಿ ತನಕ ಓದ್ಬೇಕು ಅಂತಂದ್ರೆ 1 ಇಯರ್ ಹಿಂದಿನ 1 ವರ್ಷದ ನೀವು ಕರೆಂಟ್ ಅಫೇರ್ಸ್ ಅನ್ನ ಓದ್ಬೇಕಾಗಿರ್ತೈತಿ. ಅಂತಂದ್ರೆ ನೀವು ಅಕ್ಟೋಬರ್ 2024 ಅಕ್ಟೋಬರ್ 2025 ಎಲ್ಲ ಕರೆಂಟ್ ಅಫೇರ್ಸ್ ಅನ್ನ ಒಳ್ಳೆ ರೀತಿಯಿಂದ ನೀವು ನೋಡ್ಕೋಬೇಕು. 1 ಇಯರ್ ದ ಕರೆಂಟ್ ಅಫೇರ್ಸ್ ಓದ್ಬೇಕು. ಓಕೆ, ಅದರ ಜೊತೆಗೆ ನಾವು ಜನರಲ್ ಅವೇರ್ನೆಸ್ ನಲ್ಲಿ ನೋಡ್ಬೇಕಾಗಿರುವಂತಹ ಈ ಟಾಪಿಕ್ಸ್ ಏನಿದಾವಲ್ಲ, ಇದರಲ್ಲಿ ಮುಖ್ಯವಾಗಿ ಪಾಲಿಟಿ ಇರ್ತಕ್ಕಂಥದ್ದು ಹೆಚ್ಚಿನ ಮಹತ್ವವನ್ನು ಕೊಡ್ರಿ. ಮುಖ್ಯವಾಗಿರುವಂತಹ ಏನು ಆರ್ಟಿಕಲ್ಸ್ ಗಳಿರ್ತಾವ, ಅನುಚ್ಛೇದಗಳು ಇರ್ತಾವೆ, ಮುಖ್ಯವಾಗಿರುವಂತಹ ಇಂಪಾರ್ಟೆಂಟ್ ಏನಿರ್ತಾವೋ ಅವುಗಳನ್ನ ಎಲ್ಲವೂ ಕೂಡ ನೋಡ್ಕೊಡ್ರಿ. ಆಮೇಲೆ ಜಿಯೋಗ್ರಾಫಿದಲ್ಲಿ ನಾವು ನೋಡ್ಬೇಕಾಗಿರುವಂತದ್ದು ಏನು ಅಂತಂದ್ರೆ ಬಾರ್ಡರ್ಸ್ ಗಳನ್ನ ನೋಡ್ಬೇಕು. ಯಾವ ರಾಜ್ಯ ಯಾವ ಬಾರ್ಡರ್ಗೆ ಇದೆ, ಓಕೆ, ಮ್ಯಾಪ್ಸ್ ಗಳನ್ನ ಓದ್ರಿ. ಇದರಲ್ಲಿ ಜಿಯೋಗ್ರಾಫಿದಲ್ಲಿ ಮುಖ್ಯವಾಗಿ ನಾವು ಟಾರ್ಗೆಟ್ ಮಾಡ್ಬೇಕಾಗಿರುವಂತದ್ದು ಏನು ಅಂತಂದ್ರೆ ಮ್ಯಾಪ್ ಗಳನ್ನ ನೋಡ್ರಿ. ಮ್ಯಾಪ್ ದಿಂದ ಬಹಳಷ್ಟು ಬರ್ತಾವ. ಆಮೇಲೆ ನದಿಗಳಾಗಿರ್ಬಹುದು ಅವುಗಳನ್ನ ನೋಡ್ಕೊಡ್ರಿ. ನೀವು ಈ ಎಲ್ಲವುಗಳನ್ನ ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಜಿಯೋಗ್ರಫಿ ಎಲ್ಲವುಗಳನ್ನ ಕವರ್ ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ರಿ ಅಂತಂದ್ರೆ ಸ್ಟ್ಯಾಟಿಕ್ ಜಿಕೆ ಇರ್ತಕ್ಕಂಥದ್ದು ಓದ್ಕೊಡ್ರಿ. ಸ್ಟ್ಯಾಟಿಕ್ ಜಿಕೆ ಇರ್ತಕ್ಕಂಥದ್ದು ಓದ್ಕೊಂಡ್ರಿ ಅಂತಂದ್ರೆ ಇವೆಲ್ಲ ಇರ್ತಕ್ಕಂಥದ್ದು ಇದರಲ್ಲಿ ಕವರ್ ಆಗುತ್ತೆ. ಓಕೆನಾ? ಸೊ ಇದಿಷ್ಟು ಏನು ಅಂತಂದ್ರೆ ನಿಮ್ಮ ಕ್ವಶನ್ಸ್ ಗಳು ಮತ್ತು ಮಾರ್ಕ್ಸ್ ಗಳು. ಜನರಲ್ ಜಿಕೆ ಮತ್ತು ಕರೆಂಟ್ ಅಫೇರ್ಸ್ ಇಂದ 20 ಕ್ವಶನ್ಸ್ ಬರ್ತಾವೆ, 20 ಮಾರ್ಕ್ಸ್ ಸಿಗ್ತವೆ. ಹೀಗೆ 100 ಕ್ವಶನ್ಸ್ ಗಳಿಗೆ 100 ಮಾರ್ಕ್ಸ್ ಇರ್ತವೆ. ನಿಮ್ಗೆ ಟೈಮ್ ಇದೆಲ್ಲವೂ ಬಿಡಿಸ್ಲಿಕ್ಕೆ ಟೈಮಿಂಗ್ ಇರ್ತಕ್ಕಂಥದ್ದು 90 ನಿಮಿಷ ಇರ್ತಾ ಇದೆ. 90 ನಿಮಿಷದಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಈ 100 ಕ್ವಶನ್ಸ್ ಗಳನ್ನ ಬಿಡಿಸ್ಬೇಕಾಗುತ್ತೆ. ಆಮೇಲೆ ಇದರಲ್ಲಿ ನೆಗೆಟಿವ್ ಕೂಡ ಇದೆ. 1/3 ಇರ್ತಕ್ಕಂಥದ್ದು ನೆಗೆಟಿವ್ ಕೂಡ ಇದರಲ್ಲಿ ಇರ್ತಾ ಇದೆ. ಅಂದ್ರೆ 3 ಕ್ವಶನ್ಸ್ ಗಳನ್ನ ನೀವು ತಪ್ಪು ಮಾಡಿರಿ ಅಂತಂದ್ರ 1 ಮಾರ್ಕ್ಸ್ ನಿಮ್ದು ಕಟ್ ಆಗುತ್ತೆ. 3 ಕ್ವಶನ್ಸ್ ತಪ್ಪಾತು ಅಂತಂದ್ರೆ 1 ಮಾರ್ಕ್ಸ್ ನಿಮ್ದು ಕಟ್ ಮಾಡ್ಕೋತಾರೆ. ಸೊ ಹೀಗೆ 1/3 ಇರುವಂತಹ ಇದರಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಇದು ಏನು ಅಂತಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಇದೆ. ಆಮೇಲೆ ಯಾವ್ಯಾವ್ದಕ್ಕೆ ಮಹತ್ವ ಕೊಡ್ಬೇಕಂತ ಹೇಳಿ ನಿಮ್ಗೆ ಹೇಳಿದೆ. ಈಗ ಇಲ್ಲಿ ನಾವು ಒಂದೇ ಪ್ರಯತ್ನದಲ್ಲಿ ಇದನ್ನ ನಾವು ಏನು ಅಂತಂದ್ರೆ ಮಾಡ್ಬೇಕಾಗಿದೆ. ಹೌದಾ? ಒಂದೇ ಪ್ರಯತ್ನದಲ್ಲಿ ಅಂತಂದ್ರೆ ಈ ಸಲ ನಿಮ್ಗೆ ಜಾಬ್ ಬೇಕೇ ಬೇಕಲ್ವಾ? ಸೊ ಜಾಬ್ ಬೇಕು ಅಂತಂದ್ರೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಯಾವ ರೀತಿ ನಾವು ಈ ಒಂದು ಎಕ್ಸಾಮ್ ಅನ್ನ ಒಂದೇ ಪ್ರಯತ್ನದಲ್ಲಿ ಕ್ಲಿಯರ್ ಮಾಡಬಹುದು ಅನ್ನೋದನ್ನ ನಾವು ನೋಡೋದಾದ್ರೆ ನೀವು ಮಾಡ್ಬೇಕಾಗಿರುವಂತಹ ಫಸ್ಟ್ ಟಾರ್ಗೆಟ್ ನೀವು ಮಾಡ್ಬೇಕಾಗಿರುವಂತದ್ದು ಏನು ಅಂತಂದ್ರ ಸೈನ್ಸ್ ಅನ್ನ ಬಹಳ ಚೆನ್ನಾಗಿ ನೀವು ಓದ್ಕೋಬೇಕಾಗಿರ್ತೈತಿ. ಬಹಳ ಒಳ್ಳೆ ರೀತಿಯಿಂದ ಸೈನ್ಸ್ ಅನ್ನ ಓದ್ಕೊಡ್ರಿ. ಸೈನ್ಸ್ ಓದ್ಕೊಂಡ್ಮೇಲೆ ಪ್ರತಿ ಟಾಪಿಕ್ ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಕನಿಷ್ಠ 30 ರಿಂದ 50 MCQs ಗಳನ್ನ ಏನ್ ಮಾಡ್ರಿ ಬಿಡಿಸ್ಲಿಕ್ಕೆ ಟ್ರೈ ಮಾಡಿ. ಪ್ರತಿಯೊಂದು ಟಾಪಿಕ್ ದಿಂದ 30 ರಿಂದ 50 MCQs ಗಳನ್ನ ಬಿಡಿಸ್ರಿ. ಆಮೇಲೆ ಸೈನ್ಸ್ ಅನ್ನ ಮೊದಲು ಫೋಕಸ್ ಮಾಡ್ರಿ. ಯಾರು ಸೈನ್ಸ್ ಮತ್ತು ಮ್ಯಾಥ್ಸ್ ಮಾಡ್ತಾರೆ ಅವ್ರದ್ದು ಗ್ರೂಪ್ ಡಿ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತಂದ್ರೆ ನಾವು ಟಾರ್ಗೆಟ್ ಮಾಡ್ಬೇಕಾಗಿರುವಂತದ್ದು ಮ್ಯಾಥ್ಸ್ ಮಾಡ್ಬೇಕಾಗಿರ್ತೈತಿ. ಈ ಮ್ಯಾಥ್ಸ್ ದಲ್ಲಿ ಒಂದು 25 ಚಾಪ್ಟರ್ಸ್ ಗಳನ್ನ ನೀವು ಓದ್ಕೊಂಡ್ರ ಅಂತಂದ್ರೆ ಆಗ್ಬಿಡ್ತೈತಿ. ಅದು 25 ಚಾಪ್ಟರ್ಸ್ ಗಳನ್ನ ಬಹಳ ಈಸಿ ಇರ್ತಕ್ಕಂಥದ್ದು ಕ್ವಶನ್ ಇರ್ತೈತಿ. SSC ಗೆ ಹೋಲಿಸಿದ್ವಿ ಅಂತಂದ್ರೆ ಮ್ಯಾಥ್ಸ್ ಇದ್ರಲ್ಲಿ ಒಂದ್ ಸ್ವಲ್ಪ ಈಸಿ ಇರ್ತಕ್ಕಂಥ ಇರ್ತೈತಿ. ಆಮೇಲೆ 25ರಲ್ಲಿ ಎಲ್ಲಾನು ಈಸಿ ಇರಂಗಿಲ್ಲ. ಒಂದು 5 ಕ್ವಶನ್ಸ್ ಟಫ್ ಇರತಕ್ಕಂತಹದ್ದು ನಾವು ನೋಡ್ತಾ ಇದ್ದೇವೆ. 20 ಕ್ವಶನ್ಸ್ ಅಂತೂ ಎಲ್ಲರೂ ಕೂಡ ಆರಾಮಾಗಿ ಈಸಿಯಾಗಿ 1 ನಿಮಿಷದಲ್ಲಿ ಬಿಡಿಸಬಹುದು. ಓಕೆನಾ? ಇದಾದ್ಮೇಲೆ ನೀವು ನೋಡ್ಬೇಕಾಗಿರುವಂತದ್ದು ಏನು ಅಂತಂದ್ರೆ ನೆಕ್ಸ್ಟ್ ನೀವು ನೋಡ್ಬೇಕಾಗಿರುವಂತದ್ದು ರೀಸನಿಂಗ್. ನೆಕ್ಸ್ಟ್ ನೀವು ಮಾಡ್ಬೇಕಾಗಿರುವಂತದ್ದು ರೀಸನಿಂಗ್ ದಲ್ಲಿ ಒಂದು 20 ರಿಂದ 30 ಟಾಪಿಕ್ಸ್ ಬರ್ತಾವ. 20 ರಿಂದ 30 ಟಾಪಿಕ್ಸ್. ಆ ಎಲ್ಲ ಟಾಪಿಕ್ಸ್ ಗಳನ್ನ ಒಂದೊಂದ್ ಸಲ ನೋಡ್ಕೊಂಡ್ಬಿಡ್ರಿ. ಒಂದ್ ಸಲ ನೀವು ಆ ಟಾಪಿಕ್ಸ್ ಗಳನ್ನ ನೋಡ್ಕೊಂಡ್ರಿ ಅಂತಂದ್ರೆ ಸಾಕು, ನೀವು ರೀಸನಿಂಗ್ ಇರ್ತಕ್ಕಂಥದ್ದು ಈಸಿಯಾಗಿ ಬಿಡಿಸ್ತೀರಿ. ಆಮೇಲೆ ನೋಡ್ರಿ, ನೀವು ಅಷ್ಟೇ ಅಲ್ಲ, ಯಾರೇ ಇರ್ಲಿ ಎಲ್ಲರೂ ಕೂಡ ರೀಸನಿಂಗ್ 30ರಲ್ಲಿ 25ರವರೆಗೆ ಆರಾಮಾಗಿ ಮಾಡ್ತೀರಿ. ಆದ್ರೆ ಟ್ರೈ ಏನ್ ಮಾಡ್ಬೇಕು ಅಂತಂದ್ರೆ 30ರವರೆಗೆ ನೀವು ಕ್ವಶನ್ಸ್ ಗಳನ್ನ ಬಿಡಿಸ್ಲಿಕ್ಕೆ ಈ ರೀಸನಿಂಗ್ ದಲ್ಲಿ ಪ್ರಾಕ್ಟೀಸ್ ಇರ್ತಕ್ಕಂಥದ್ದು ಮಾಡ್ಬೇಕು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ನೀವು ಫೋಕಸ್ ಮಾಡ್ಬೇಕಾಗಿರುವಂತದ್ದು ಯಾವುದು ಅಂತಂದ್ರೆ ಸ್ಟ್ಯಾಟಿಕ್ ಜಿಕೆ. ಈ ಸ್ಟ್ಯಾಟಿಕ್ ಜಿಕೆ ಇರ್ತಕ್ಕಂಥದ್ದು ಓದ್ರಿ. ಸ್ಟ್ಯಾಟಿಕ್ ಜಿಕೆ ದಲ್ಲಿ ನೃತ್ಯಗಳು ಬರ್ತಾ ಇದಾವೆ.
ಉತ್ಸವಗಳು ಬರ್ತಾ ಇದಾವೆ, ನದಿಗಳು ಬರ್ತಾ ಇದಾವೆ, ಬಹಳಷ್ಟು ಬರ್ತೈತಿ ಈ ಸ್ಟಾಟಿಕ್ ಜಿಕೆ ದಲ್ಲಿ ಪೋರ್ಷನ್. ಸೊ ಆ ಎಲ್ಲಾ ಪೋರ್ಷನ್ ಅನ್ನ ಒಂದ್ಸಲ ನೀವು ಡೈಲಿ ಓದ್ಲೇಬೇಕು ಸ್ಟಾಟಿಕ್ ಜಿಕೆ ಮಾಡ್ಬೇಕಂತಂದ್ರೆ. ಇದ್ರ ಜೊತೆಗೆ 1 ಇಯರ್ ಏನ್ ಮಾಡ್ಬೇಕು, 1 ಇಯರ್ ಏನ್ ಮಾಡ್ಬೇಕು, ಕರೆಂಟ್ ಅಫೇರ್ಸ್, 1 ಇಯರ್ ಕರೆಂಟ್ ಅಫೇರ್ಸ್ ನೀವು ಓದ್ಲೇಬೇಕು. ನಿಮ್ದು ಈ ಸಲ RRB ಗ್ರೂಪ್ ಡಿ ಎಕ್ಸಾಮ್ ಕ್ಲಿಯರ್ ಆಗ್ಬೇಕು, ನನಗೂ ಕೂಡ ಒಂದು ಗೌರ್ಮೆಂಟ್ ಜಾಬ್ ಬೇಕು ಅಂತಂದ್ರೆ ಇಷ್ಟೆಲ್ಲ ಇರ್ತಕ್ಕಂಥದ್ದು ಫಾಲೋ ಅಪ್ ಮಾಡ್ಲೇಬೇಕಾಗತ್ತೆ. ಆಮೇಲೆ ಇದರಲ್ಲಿ ನಾವು ನೋಡೋದಾದ್ರೆ ಯಾವ ರೀತಿ ಟೈಮಿಂಗ್ ಇರ್ತಕ್ಕಂಥದ್ದು ಮೇಂಟೈನ್ ಮಾಡ್ಬೇಕು, ಎಷ್ಟು ನಿಮಿಷದಲ್ಲಿ ಯಾವ ಸಬ್ಜೆಕ್ಟ್ ಅನ್ನ ಮುಗಿಸ್ಬೇಕು ಅನ್ನೋದನ್ನ, ಎಷ್ಟು ಕ್ವಶನ್ಸ್ ಮುಗಿಸ್ಬೇಕು ಅನ್ನೋದನ್ನ ಇನ್ನೊಂದು ನಾನು ವಿಡಿಯೋವನ್ನ ಮಾಡ್ತೀನಿ. ಅದ್ರ ಬಗ್ಗೆ ಡಿಟೇಲ್ ಆಗಿರುವಂತಹ ವಿಡಿಯೋ ಮಾಡ್ತೀನಿ. ಸೊ ಆ ವಿಡಿಯೋ ನಿಮ್ಗೆ ಇದೇ ಚಾನೆಲ್ ಮೇಲೆ ಸಿಗ್ತಾ ಇದೆ. ಸೊ ಇಷ್ಟು ಟಾಪಿಕ್ಸ್ ಗಳನ್ನ ನೀವು ಇಷ್ಟೆಲ್ಲ ಇರ್ತಕ್ಕಂಥದ್ದು ಒಳ್ಳೆ ರೀತಿಯಿಂದ ಓದ್ಕೋಬೇಕು. ಈಗ ಈ ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಸೋರ್ಸ್ ಬೇಕಾಗುತ್ತೆ. ಸೊ ಎಲ್ಲಿ ಓದೋದು, ಹೇಗೆ ಓದೋದು, ಏನ್ ಓದೋದು ಅಂತೇಳಿ, ಎಷ್ಟು ಓದೋದು ಅಂತೇಳಿ. ಸೊ ಅದ್ರ ಸಲುವಾಗಿ ನಮ್ಮಲ್ಲಿ ನಿಮ್ಗೆ ಗ್ರೂಪ್ ಡಿ ಎಕ್ಸಾಮ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಕನ್ನಡ ಭಾಷೆಯಲ್ಲಿ ಒಂದು ಕೋರ್ಸ್ ಅವೈಲೇಬಲ್ ಐತಿ. ಆ ಕೋರ್ಸ್ ದೊಂದಿಗೆ ನೀವು ಈಗೇನ್ ನಾ ಹೇಳಿದೆ ನಿಮಗೆ, ಸೈನ್ಸ್, ಮ್ಯಾಥ್ಸ್, ರೀಸನಿಂಗ್, ಸ್ಟ್ಯಾಟಿಕ್ ಜಿಕೆ, ಆಮೇಲೆ ಕರೆಂಟ್ ಅಫೇರ್ಸ್ ಎಲ್ಲಾನು ಕೂಡ ಈ ಒಂದು ಕೋರ್ಸ್ ದಲ್ಲಿ ಅವೈಲೇಬಲ್ ಇರ್ತಾ ಇದೆ. ಇದರಲ್ಲಿ ನಿಮ್ಗೆ ಎಲ್ಲ ರಿಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾ ಇದಾವು. ಈ ರಿಕಾರ್ಡೆಡ್ ಕ್ಲಾಸಸ್ ಗಳು ನಿಮ್ಗೆ ಸೈನ್ಸ್ ಎಲ್ಲ ಸಿಗ್ತಾ ಇದೆ, ಆಮೇಲೆ ಜಿಕೆ ಎಲ್ಲ ಸಬ್ಜೆಕ್ಟ್ ಸಿಗ್ತಾ ಇದೆ, ಪ್ಲಸ್ ಕರೆಂಟ್ ಅಫೇರ್ಸ್ 1 ಇಯರ್ ಕೊಡ್ತಾ ಇದೇವಿ. ಇದಾದ್ಮೇಲೆ ಮ್ಯಾಥ್ಸ್ ಇರ್ತಾ ಇದೆ, ರೀಸನಿಂಗ್ ಇರ್ತಾ ಇದೆ. ಇಷ್ಟೆಲ್ಲ ಇರ್ತಕ್ಕಂಥದ್ದು ನಿಮ್ಗೆ ಈ ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದೆ. ರಿಕಾರ್ಡೆಡ್ ಕ್ಲಾಸಸ್ ಗಳು ಓನ್ಲಿ 1500 rupees ದಲ್ಲಿ ಬೇಗನೆ ಇರ್ತಕ್ಕಂಥದ್ದು ಕೋರ್ಸ್ಗೆ ನೀವು ಜಾಯಿನ್ ಆಗವ್ರಿದ್ರಂದ್ರ ಆಗ್ರಿ, ಈಗ್ಲಿಂದ ನಿಮ್ಮ ಸ್ಟಡಿಯನ್ನ ನಡೆಸ್ರಿ. ಸೊ ನೋಡ್ರಿ, ಬಹಳಷ್ಟು ವಿದ್ಯಾರ್ಥಿಗಳು ಬುಕ್ಸ್ ಗಳನ್ನ ತಗೊಂಡಿರಿ. ಗ್ರೂಪ್ ಡಿ ಎಕ್ಸಾಮ್ ಗೆ ಬುಕ್ಸ್ ಗಳು ಸಿಗ್ತಾವೆ, 200-300 ರೂಪಾಯಿ 400 ರೂಪಾಯಿ ಬುಕ್ಸ್ ಸಿಗ್ತೈತಿ. ಆ ಬುಕ್ಸ್ ಅನ್ನ ತಗೊಂಡೇರಿ. ಆಮೇಲೆ ಅವರ ನನಗೆ ಕಾಲ್ ಮಾಡ್ಯಾರು ಬಹಳಷ್ಟು ಜನನು ಕೂಡ, ನಾವು ಬುಕ್ಸ್ ತಗೊಂಡೇವ್ರಿ ಸರ್, ಬಟ್ ನಮಗೆ ಮ್ಯಾಥ್ಸ್ ಅದ್ರಲ್ಲಿ ಏನು ತಿಳಿತಾ ಇಲ್ಲ ಅಂತೇಳಿ. ಸೊ ಹಾಗೆ ಆಗುತ್ತೆ. ನೀವು ಮ್ಯಾಥ್ಸ್ ಮಾಡ್ಬೇಕು ಅಂತಂದ್ರೆ ಕ್ಲಾಸಸ್ ಗಳನ್ನ ಕೇಳಿದ್ರೆ ಮಾತ್ರ ಆಗ್ತೈತಿ. ಎಲ್ಲ ಕನ್ನಡ ಭಾಷೆಯಲ್ಲಿ ನಿಮ್ಗೆ ಎಲ್ಲಾ ಚಾಪ್ಟರ್ಸ್ ಗಳು ನಿಮ್ಗೆ ಮ್ಯಾಥ್ಸ್ ದಲ್ಲಿ ಇದರಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಕೋರ್ಸ್ ದಲ್ಲಿ ನಿಮ್ಗೆ ರಿಕಾರ್ಡೆಡ್ ಕ್ಲಾಸಸ್ ಇರೋದ್ರಿಂದ ನೀವು ಈ ಕ್ಲಾಸಸ್ ಗಳನ್ನ ಯಾವಾಗ ಬೇಕಾದವಾಗ ನೀವು ಕ್ಲಾಸಸ್ ಗಳನ್ನ ನೋಡಬಹುದು, ಎಷ್ಟು ಬೇಕಾದಷ್ಟು ಸಲ ರಿಪೀಟ್ ಇರ್ತಕ್ಕಂಥದ್ದು ಮಾಡಬಹುದು. ಇದ್ರ ಜೊತೆಗೆ ನಿಮ್ಗೆ PDF ನೋಟ್ಸ್ ಕೊಡ್ತಾ ಇದೀವಿ, ಮಾಕ್ ಟೆಸ್ಟ್ ಅಟೆಂಡ್ ತಗೋತಾ ಇದೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೆಟ್, ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲಾನು ಕೂಡ ಈ ಪ್ಯಾಕೇಜ್ ದಲ್ಲಿ ಸಿಗ್ತಾ ಇರೋದ್ರಿಂದ ಬೇಗನೆ ಇರ್ತಕ್ಕಂಥದ್ದು ನೀವು ಈ ಒಂದು ಪ್ಯಾಕೇಜ್ ಅನ್ನ ತೆಗೆದುಕೊಂಡು ಈಗಲಿಂದಲೇ ಸ್ಟಡಿ ಮಾಡ್ರಿ. 17ನೇ ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವ್. ಸೊ ಈಗ ಈ ಒಂದು ಪ್ಯಾಕೇಜ್ ಅನ್ನ ತಗೋಬೇಕು ಅಂತಂದ್ರೆ ಇಲ್ಲೊಂದು ನಂಬರ್ ಇದೆ, ವಾಟ್ಸ್ಆಪ್ ನಂಬರ್ 8861927838 ನಂಬರ್ ಇದೆ, ವಾಟ್ಸ್ಆಪ್ ನಂಬರ್ ನಮ್ದು. ಈ ನಂಬರ್ಗೆ ನೀವು ಗ್ರೂಪ್ ಡಿ 2025 ಅಂತ ಹೇಳಿ ನಮ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡಿರಿ ಅಂತಂದ್ರ ನಾವು ನಿಮ್ಗ ವಾಟ್ಸ್ಆಪ್ ನಂಬರ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವಿ. ಈ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ನೀವು ಫೀಸ್ ಅನ್ನ ಪೇಡ್ ಮಾಡ್ರಿ. ಓನ್ಲಿ 1500 rupees ಐತಿ, ಬಹಳ ಕಡಿಮೆ ಫೀಸ್ ದಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ನಾವು ಈ ಒಂದು ಕ್ಲಾಸಸ್ ಅನ್ನ ಕೊಡಾಕತ್ತೇವಿ. ಎಲ್ಲ ಬಡ ವಿದ್ಯಾರ್ಥಿಗಳು ಕೂಡ ಈ ಒಂದು ಕ್ಲಾಸಸ್ ಅನ್ನ ತೆಗೆದುಕೊಂಡು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡ್ಲಿ ಅಂತೇಳಿ. ಬೇರೆ ಕಡೆ ಹೋದ್ರೆ ಅಂತಂದ್ರೆ ನಿಮ್ಗೆ ಬರೀ ಒಂದ್ ಸಬ್ಜೆಕ್ಟ್ ಅನ್ನ ನಿಮ್ಗ 1500, 2000, 3000 ವರೆಗೆ ಒಂದೇ ಸಬ್ಜೆಕ್ಟ್ ಸಿಗ್ತಾ ಇದೆ, ನೀವು ನೋಡಬಹುದು ಅದನ್ನು ಕೂಡ. ಬಟ್ ಇಲ್ಲಿ 1500 ರೂಪಾಯಿಯಲ್ಲಿ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಅನ್ನ ನಿಮ್ಗೆ ಸಿಗ್ತಾ ಇದೆ. ಈ ಸ್ಕ್ಯಾನರ್ ಅನ್ನ ಬಳಸಿ ಫೀಸ್ ಪೇಡ್ ಮಾಡಿ ಒಂದು ನಮ್ಗ ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರಿ ಅಂತಂದ್ರ ಆಮೇಲೆ ನಾವ್ ಏನ್ ಮಾಡ್ತೇವೆ ಅಂತಂದ್ರೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಎಲ್ಲಾ ಕ್ಲಾಸಸ್ ಗಳನ್ನ ನಿಮ್ಗ ಕಳಿಸ್ತಾ ಇದೇವಿ. ಓಕೆನಾ. ಈ ಕ್ಲಾಸಸ್ ಗಳು ಯಾವ ರೀತಿ ಇರ್ತಾವು ಅಂತಂದ್ರ, ಈ ಕ್ಲಾಸಸ್ ಗಳು ಹೆಂಗಿರ್ತಾವ, ಈಗ ಉದಾಹರಣೆಗೆ ಸೈನ್ಸ್ ಇದೆ, ಸೈನ್ಸ್ ದಲ್ಲಿ ಇಲ್ಲಿ ಬಯೋಲಜಿ ಅಂತ ಇರ್ತೈತಿ, ಒಂದು ಫೋಲ್ಡರ್ ಇರ್ತಾ ಇದೆ. ಈ ರೀತಿ ಒಂದು ಮೆಸೇಜ್ ಇರ್ತೈತಿ, ಟೋಟಲ್ ಇಷ್ಟು ದೊಡ್ಡದೊಂದು ಮೆಸೇಜ್ ಇರ್ತೈತಿ. ಇದರಲ್ಲಿ ಸೈನ್ಸ್ ಅಂತ ಬರ್ದಿರ್ತೈತಿ, ಇಲ್ಲಿ ಬಯೋಲಜಿ ಬರ್ದಿರ್ತೈತಿ. ಬಯೋಲಜಿ ಕೆಳಗಡೆ ಕ್ಲಾಸ್ 1 ಇರ್ತೈತಿ, ಇದ್ರ ಕೆಳಗಡೆ ಒಂದು ಲಿಂಕ್ ಇರ್ತಾ ಇದೆ. ಇದನ್ನ ನೀವು ಕ್ಲಿಕ್ ಮಾಡಿರಿ ಅಂತಂದ್ರ ಆ ಲಿಂಕ್ ಅನ್ನ ನಿಮ್ಮ ಯೂಟ್ಯೂಬ್ ದೊಳಗನ ಏನಾಗುತ್ತೆ, ವಿಡಿಯೋ ಕ್ಲಾಸಸ್ ಓಪನ್ ಆಗ್ತೈತಿ, ಕ್ಲಾಸ್ 1. ಸೊ ಆ ಕ್ಲಾಸಸ್ ಇರ್ತಕ್ಕಂಥದ್ದು ಲಾಕ್ ಇರ್ತೈತಿ, ಪ್ರೈವೇಟ್ ಇರ್ತಾ ಇದೆ. ಸೊ ಆ ಕ್ಲಾಸ್ ಲಾಕ್ ಇರುವಂತದ್ದು ತೆಗೆದು ನಾವು ನಿಮ್ಗೆ ಕಳ್ಸಿರ್ತೇವಿ. ಇದ ಲಿಂಕ್ ಅನ್ನ ನೀವು ಬೇರೆಯವರಿಗೆ ಯಾರಿಗಾದ್ರೂ ಫಾರ್ವರ್ಡ್ ಮಾಡಿದ್ರಿ, ಬೇರೆಯವ್ರಿಗೆ ಕಳಿಸಿದ್ರಿ ಅಂತಂದ್ರೆ ಅವ್ರ ಮೊಬೈಲ್ ದಲ್ಲಿ ಅದು ಓಪನ್ ಆಗೋದಿಲ್ಲ. ಸೊ ಈ ರೀತಿ ಇರ್ತಾ ಇದಾವೆ. ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಇದ್ರ ಕೆಳಗಡೆ ಕ್ಲಾಸ್ 2 ಅಂತ ಇರ್ತೈತಿ, ಇದ್ರ ಕೆಳಗಡೆ ಮತ್ತೊಂದು ಲಿಂಕ್ ಇರ್ತಾ ಇದೆ. ಹಿಂಗೆ ಎಲ್ಲಾ ಕ್ಲಾಸಸ್ ಗಳು ನಿಮ್ಗೆ ಸೈನ್ಸ್ ಸಿಗ್ತಾವ. ಆಮೇಲೆ ಫಿಸಿಕ್ಸ್, ಕೆಮಿಸ್ಟ್ರಿ ಇದು ಸೈನ್ಸ್ ಆತು. ಇದಾದ್ಮೇಲೆ ಅದೇ ರೀತಿ ಮ್ಯಾಥ್ಸ್ ಮತ್ತೊಂದು ಈ ರೀತಿ ಇರ್ತಕ್ಕಂಥದ್ದು ಒಂದು ಟೋಟಲ್ ಆಗಿ ಫುಲ್ ಒಂದು ಮೆಸೇಜ್ ಇರ್ತಾ ಇದೆ. ಇದರಲ್ಲಿ ಮ್ಯಾಥ್ಸ್ ದಲ್ಲಿ ಕ್ಲಾಸ್ 1 ಅಂತ ಇರ್ತಾ ಇದೆ, ಇದ್ರ ಕೆಳಗಡೆ ಲಿಂಕ್ ಇರ್ತಾ ಇದೆ. ಈ ರೀತಿ ಎಲ್ಲಾ ಕ್ಲಾಸಸ್ ಗಳು ಸಪರೇಟ್
ಇರ್ತಕ್ಕಂಥದ್ದು ನಾವು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೇವೆ, ನೀವು ಕ್ಲಾಸಸ್ ಅನ್ನ ನೋಡಬಹುದು. ಸೊ ಇದರ ವ್ಯಾಲಿಡಿಟಿ ಇರ್ತಕ್ಕಂಥದ್ದು 6 ಮಂತ್ ವರೆಗೆ ಇರ್ತೈತಿ. ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಈ ಕ್ಲಾಸಸ್ ನೀವು ಎಷ್ಟು ಬೇಕಾದಷ್ಟಲ್ಲೇ ನೋಡಬಹುದಾಗಿದೆ. ಓಕೆ, ಸೊ ಅದ್ರ ಸಲುವಾಗಿ ಬೇಗನೆ ಇರ್ತಕ್ಕಂಥದ್ದು ಇದ ನಂಬರ್ಗೆ ಈಗಲೇ ಇರ್ತಕ್ಕಂಥದ್ದು ಮೆಸೇಜ್ ಮಾಡ್ರಿ, ಬೇಗನೆ ಜಾಯಿನ್ ಆಗ್ರಿ. ಸ್ಕ್ಯಾನರ್ ಕಳಿಸ್ತೇವಿ, ನಿಮ್ಮ ಸ್ಟಡಿ ಇರ್ತಕ್ಕಂಥದ್ದು ಒಳ್ಳೆ ರೀತಿಯಿಂದ ನಡೆಸ್ರಿ. ಆಮೇಲೆ ಈ ಸಲ ಗೌರ್ಮೆಂಟ್ ಜಾಬ್ ಬೇಕೇ ಬೇಕು, ನಾನು ಮಾಡ್ಲೇಬೇಕು ಅನ್ನುವಂಥವ್ರು ಇದ್ರಂತಂದ್ರೆ ಬೇಗನೆ ಇರ್ತಕ್ಕಂಥದ್ದು ಜಾಯಿನ್ ಆಗಿ ಆಮೇಲೆ ನಿಮ್ಮ ಸ್ಟಡಿ ಇರ್ತಕ್ಕಂಥದ್ದು ಒಳ್ಳೆ ರೀತಿಯಿಂದ ನಡೆಸ್ರಿ. ಓಕೆ, ರೈಟ್. ಸೊ ಇದು ಏನು ಅಂತಂದ್ರೆ ಇಷ್ಟು ಮಾಹಿತಿ RRB ದಿಂದ ಬಂದಿರುವಂತಹ ಒಂದು ಗ್ರೂಪ್ ಡಿ ಎಕ್ಸಾಮ್ ಡೇಟ್ ಆಯ್ತು. ನವೆಂಬರ್ 17 ಐತಿ. ಒಂದು 70 ರಿಂದ 75 ದಿವಸ ಐತಿ ನಿಮ್ ಕೈಯಾಗ. ಒಳ್ಳೆ ರೀತಿಯಿಂದ ಅದನ್ನ ಉಪಯೋಗಿಸ್ಕೊಳ್ರಿ, ಒಳ್ಳೆ ರೀತಿಯಿಂದ ಸ್ಟಡಿ ಮಾಡ್ರಿ. ಈಗ ಎಲ್ಲ ಕೆಲಸ ಬಿಟ್ಟು ಬಿಡ್ರಿ. ತಿರುಗಾಡೋದಾಗಿರ್ಬಹುದು, ಫ್ರೆಂಡ್ಸ್ಗೆ ಮೀಟ್ ಮಾಡೋದಾಗಿರ್ಬಹುದು, ಮೊಬೈಲ್ ಆಗಿರ್ಬಹುದು. ಓಕೆ, ಸೊ ಎಲ್ಲವೂ ಕೂಡ ಬಿಟ್ಬಿಡ್ರಿ. ಜಾಬ್ ಬೇಕು ಅಂತಂದ್ರೆ ಬೇಗನೆ ಇರ್ತಕ್ಕಂಥದ್ದು ಸ್ಟಡಿ ಇರ್ತಕ್ಕಂಥದ್ದು ನಿಮ್ದು ಸ್ಟಾರ್ಟ್ ಮಾಡ್ರಿ. ಓಕೆ, ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಶೇರ್ ಮಾಡ್ರಿ. ನೀವು ಅಷ್ಟೇ ಜಾಯಿನ್ ಆಗೋದಲ್ಲದೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋವನ್ನ ಕಳಿಸ್ರಿ, ಈ ಮೆಸೇಜ್ ಅನ್ನ ಹೇಳ್ರಿ, ಈ ರೀತಿ ಕ್ಲಾಸ್ ಇದಾವು ಅಂತೇಳಿ. ಸೊ ನಾವು ನಿಮ್ಗಾಗಿ ಈ ಕ್ಲಾಸಸ್ಗಳನ್ನ ಮಾಡೇವಿ. ಇದರ ಲಾಭವನ್ನ ಎಲ್ಲರೂ ಕೂಡ, ಎಲ್ಲ ಬಡ ವಿದ್ಯಾರ್ಥಿಗಳು ಪಡ್ಕೊಳ್ಳಿ. ಆದ್ದರಿಂದ ಈ ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.